ಹಾಯ್, ಹಲೋ, ನಮಸ್ತೆ. ಆಗ್ರಾಯೋಗಿ ವರ್ಲ್ಡ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ರಂಗೋಲಿಯನ್ನು ಕೋಡ್ ಲ್ಯಾಂಗ್ವೇಜ್ ಆಗಿ ಕೂಡ ಬಳಸುತ್ತಿದ್ದರು. ಹಿಂದಿನ ಕಾಲದಲ್ಲಿ ಮಹಿಳೆಯರು ರಂಗೋಲಿ ಮೂಲಕವೇ ಮಾತನಾಡುತ್ತಿದ್ದರು. ಅರ್ಧಚಂದ್ರ ರಂಗೋಲಿಯನ್ನು ಹಾಕಿದರೆ ಮನೆಯಲ್ಲಿ ಶುಭ ಕಾರ್ಯ ಅಂತ ಅರ್ಥ. ಅಲೆ ಡಿಸೈನ್ ಹಾಕಿದರೆ ನದಿಗೆ ಹಬ್ಬ ಅಂತ ಅರ್ಥ. ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ದೀಪಾವಳಿ ಸಮಯದಲ್ಲಿ ರಾತ್ರಿ ಪೂರ್ತಿ ಮಹಿಳೆಯರು ರಂಗೋಲಿ ಸ್ಪರ್ಧೆಯನ್ನು ಮಾಡುತ್ತಾರೆ. ಬೆಳಿಗ್ಗೆ ಎದ್ದು ನೋಡಿದರೆ ಇಡೀ ದೇವಸ್ಥಾನ ಬಣ್ಣದಾಗಿರುತ್ತದೆ. ರಂಗೋಲಿ ಹಾಕುವವರ ಸ್ಟೈಲ್ನಿಂದ ಅವರ ಸ್ವಭಾವವು ಗೊತ್ತಾಗುತ್ತದೆ. ಗೋಲಾಕಾರದ ರಂಗೋಲಿಯನ್ನು ಹಾಕುವವರು ಶಾಂತ ಸ್ವಭಾವದವರು ಅಂತ ತೋರಿಸುತ್ತೆ. ಚುಕ್ಕಿ ಗೆರೆಯನ್ನು ಪರ್ಫೆಕ್ಟಾಗಿ ಹಾಕೋರಲ್ಲಿ ಡಿಸಿಪ್ಲಿನ್ ಎದ್ದು ಕಾಣುತ್ತೆ. ಫ್ರೀ ಹ್ಯಾಂಡ್ ರಂಗೋಲಿ ಹಾಕೋರಲ್ಲಿ ಕ್ರಿಯೇಟಿವ್ ಮನಸ್ಸು ಎದ್ದು ಕಾಣುತ್ತೆ. ಇದರಲ್ಲಿ ನೀವು ಯಾವ ತರಹದ ರಂಗೋಲಿ ಹಾಕುತ್ತೀರೆಂದು ಕಮೆಂಟ್ ಮಾಡಿ. ರಂಗೋಲಿ ಹಾಳಾದರೂ ಒಳ್ಳೆಯದೇ. ಗಾಳಿ ಕಾಲು ತಾಗಿ ರಂಗೋಲಿ ಏನಾದರೂ ಹಾಳಾಗಿದ್ದರೆ ಕೆಟ್ಟದ್ದು ಹೋಗಿ ಒಳ್ಳೆಯದು ಬಂತು ಅಂತ ನಮ್ಮ ಹಿರಿಯರು ಹೇಳುತ್ತಾರೆ. ಅದಕ್ಕೆ ಪ್ರತಿದಿನ ಮನೆಯ ಮುಂದೆ ಹೊಸದಾಗಿ ರಂಗೋಲಿಯನ್ನು ಹಾಕೋದು. ಈ ರಂಗೋಲಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ. ನೀವು ಹೊಸಬರಾಗಿದ್ದಲ್ಲಿ ಹೆಚ್ಚಿನ ರಂಗೋಲಿ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ರಂಗೋಲಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ಹೊಸ ರಂಗೋಲಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Audio Jungle.